ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಸೇಮ್ ಟಿಕ್ ಟಾಕ್ ಥರನೇ ಒಂದು ಹೊಸ ಅಪ್ಲಿಕೇಶನ್ ಬಂದಿದೆ. ಆದರೆ ಈ ಒಂದು ಅಪ್ಲಿಕೇಶನ್ ನಮ್ಮ ಭಾರತದ ಅಪ್ಲಿಕೇಶನ್ ಆಗಿರುತ್ತೆ. ಯಾವುದಪ್ಪ ಒಂದು ಅಪ್ಲಿಕೇಶನ್ ಅಂತಂದರೆ ಮಿಟ್ರೋನ್ ಆ್ಯಪ್. ಓಕೆ, ಇದರಲ್ಲೂ ಕೂಡ ನೀವು ಡಬ್ ಸ್ಮ್ಯಾಶ್ನ ಮಾಡ್ಬೋದು, ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು, ಫಾಲೋವರ್ಸ್ನ ಗೇನ್ ಮಾಡ್ಕೋಬೋದು, ಜೊತೆಗೆ ಪಾಪ್ಯುಲರ್ ಕ್ರಿಯೇಟರ್ ಕೂಡ ಆಗ್ಬೋದು. ಇದು ಒಂದು ಹೊಸ ಅಪ್ಲಿಕೇಶನ್. ಒಂದೇನಪ್ಪ ಇದರದ್ದು ವಿಚಾರ ಅಂತಂದರೆ, ಈ ಒಂದು ಅಪ್ಲಿಕೇಶನ್ನ ಆಲ್ರೆಡಿ 5 ಮಿಲಿಯನ್ಗಿಂತ ಜಾಸ್ತಿ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಓಕೆ, 5 ಮಿಲಿಯನ್ ಪ್ಲಸ್ ಡೌನ್ಲೋಡ್ ಆಗಿದೆ. ಇವಾಗ ರೀಸೆಂಟಾಗಿ ಬಂದಂಥ ಅಪ್ಲಿಕೇಶನ್ ಇದು ಮಿಟ್ರೋನ್ ಆ್ಯಪ್ ಅಂತ. ಸೊ ರೇಟಿಂಗ್ಸು ಕೂಡ ಸಖತ್ತಾಗಿದೆ. 4.8 ತನಕ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಓಕೆ, 5 ಸ್ಟಾರ್ಗೆ ಇನ್ನು 2 ಪಾಯಿಂಟ್ ಕಮ್ಮಿ ಅಷ್ಟೇ. ಸೊ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಅಪ್ಲಿಕೇಶನ್ಗೆ. ಯಾಕೆಂತಂದರೆ ಈ ಒಂದು ಅಪ್ಲಿಕೇಶನ್ ನಮ್ಮ ಭಾರತದ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಓಕೆ, ಯೂಟ್ಯೂಬ್ ವರ್ಸಸ್ ಟಿಕ್ ಟಾಕ್ ಫೈಟ್ ನಡೆಯೋದಕ್ಕಿಂತ ಮುಂಚೆನೇ ನಾನು ಮಿಟ್ರೋನ್ ಆ್ಯಪ್ ಬಂದಾಗಲೇ ಇದು ನಮ್ಮ ಭಾರತದ ಅಪ್ಲಿಕೇಶನ್ ಅಂದ್ಬಿಟ್ಟು ಒಂದು ವೀಡಿಯೋನ ಮಾಡಿದ್ದೆ. ಆ ಒಂದು ವೀಡಿಯೋ ನೋಡಿಲ್ಲ ಅಂತ ಐ ಕಾರ್ಡ್ ಹಾಕ್ತೀನಿ ಅಥವಾ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ನೋಡಿ. ಸೊ ಇವಾಗ ಮತ್ತೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಿಟ್ರೋನ್ ಆ್ಯಪ್ನ. ಓಕೆ, ತುಂಬ ಜನಕ್ಕೆ ಈ ಒಂದು ಅಪ್ಲಿಕೇಶನ್ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿರಲಿಲ್ಲ, ಅದಕ್ಕೋಸ್ಕರ ಮತ್ತೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನೀವು ಏನು ಮಾಡಬೇಕು ಅಂತಂದರೆ, ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಓಕೆ, ಹೋಗಿ ಸರ್ಚ್ ಮಾಡಿ MITRON ಅಂತ, ಮಿಟ್ರೋನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ನಾನು ಓಪನ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಿಮ್ಗೆ ಹೊಸ್ದಾಗಿ ತೋರಿಸೋದಕ್ಕೋಸ್ಕರ ಮತ್ತೆ ಇನ್ಸ್ಟಾಲ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಪನ್ ಮಾಡಿದ ತಕ್ಷಣ ನೀವಲ್ಲಿ ಕೆಳಗಡೆ ನೀವು ನೋಡೋದಾದರೆ ಓಮು, ಡಿಸ್ಕವರು ಮತ್ತು ವೀಡಿಯೋ ರೆಕಾರ್ಡು, ಇನ್ಬಾಕ್ಸು ಮತ್ತು ಪ್ರೊಫೈಲು. ಓಕೆ, ಸೇಮ್ ಟಿಕ್ ಟಾಕಲ್ಲಿ ಯಾವ ಥರ ಇಂಟರ್ಫೇಸ್ ಇದೆ ಅದೇ ಥರ ಇದೆ. ಸೊ ನೀವು ವೀಡಿಯೋಗಳನ್ನ ಸ್ವೈಪ್ ಮಾಡ್ತಾ ನೀವು ವೀಡಿಯೋಸ್ಗಳನ್ನ ನೋಡ್ಬೋದು. ಹಿಂಗೆ ಸ್ವೈಪ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋ ಬರುತ್ತೆ, ಹಿಂಗೆ ಸ್ವೈಪ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಒಂದೇನಪ್ಪ ಇದರಲ್ಲಿ ಪ್ಲಸ್ ಪಾಯಿಂಟ್ ಅಂತಂದರೆ, ಇನ್ನೂ ಈ ಒಂದು ಅಪ್ಲಿಕೇಶನ್ನ ಜಾಸ್ತಿ ಯೂಸ್ ಮಾಡೋರು ಇನ್ನೂ ಯೂಸ್ ಮಾಡ್ತಾ ಇಲ್ಲ ಅಷ್ಟೊಂದು ಅಂತಂದರೆ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ. ಆದ್ದರಿಂದ ನೀವು ರೀಚ್ ಆಗುವಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ ಜನಗಳಿಗೆ, ಅಂತಂದರೆ ಫೇಮಸ್ ಆಗುವಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಬೇಗ ಇನ್ಸ್ಟಾಲ್ ಮಾಡಿಕೊಂಡು ಬೇಗ ಇದರಲ್ಲಿ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಶುರು ಮಾಡಿ. ನೀವು ನಿಧಾನ ಮಾಡಿದ್ರೆ ಕ್ರಿಯೇಟರ್ಸ್ಗಳೆಲ್ಲ ಬಂದ್ಬಿಡ್ತಾರೆ, ಆಮೇಲೆ ಅವ್ರದ್ದೇ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇವಾಗಲೇ ಶುರು ಮಾಡ್ಕೊಳ್ಳಿ ವೀಡಿಯೋ ಮಾಡೋದಕ್ಕೆ. ಮಾತ್ರ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಇದರಲ್ಲಿ ವೀಡಿಯೋಸ್ಗಳಿಗೆ. ನೀವು ನೋಡ್ಬೋದು, ಈ ಒಂದು ವೀಡಿಯೋಗೆ 348 ಕಮೆಂಟ್ಸ್ ಬಂದಿದೆ, ಅದರ ಲೈಕ್ಸ್ ಮಾತ್ರ 34. ಓಕೆ, ಲೈಕ್ಸ್ದೇನೋ ಇಲ್ಲಿ ಒಂದು ಸ್ವಲ್ಪ ಬಗ್ಗೆ ಏನೋ ಪ್ರಾಬ್ಲಮ್ ಆಗಿದೆ. ಓಕೆ, ಅದೊಂದು ಸ್ವಲ್ಪ ಫಿಕ್ಸ್ ಮಾಡ್ತಾರೆ. ಯಾಕೆಂತಂದರೆ ಈ ಒಂದು ಹೊಸ ಅಪ್ಲಿಕೇಶನ್ ಇದು ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಫಿಕ್ಸ್ ಮಾಡೋಷ್ಟೊಳಗೆ. ಬಟ್ ಒಳ್ಳೆ ವ್ಯೂಸ್ಗಳು ಸಿಗ್ತದೆ ಎಲ್ರಿಗೂ ಕೂಡ. ಮಾಡೋರಿಗೆಲ್ಲ 300 ಕಮೆಂಟ್ಸು ನೋಡಿ, 500 ಕಮೆಂಟ್ಸು, ಆದರೆ 33 ಲೈಕ್ಸು. ನಾನು ಆವಾಗಲೇ ಹೇಳಿದ್ನಲ್ಲ, ಲೈಕ್ಸ್ದೇನೋ ಪ್ರಾಬ್ಲಮ್ ಆಗಿದೆ ಮಿಟ್ರೋನ್ ಆ್ಯಪಲ್ಲಿ. ಅದು ಪ್ರಾಬ್ಲಮ್ ಸರಿ ಹೋಗುತ್ತೆ, ಅಪ್ಡೇಟ್ ಕೊಡ್ತಾರೆ, ಸರಿ ಹೋಗುತ್ತೆ ಬಿಡಿ. ಓಕೆ, ನೀವು ಈ ಥರ ವೀಡಿಯೋಸ್ಗಳನ್ನ ನೋಡ್ಬೋದು. ಆಮೇಲೆ ನೀವೇನಾದರೂ ಆ ಸಾಂಗ್ಗೆ ಯಾರಾದರೂ ಮಾಡಿರ್ತಾರಲ್ಲ, ಆಡಿಯೋಗೆ ನೀವು ಮಾಡಬೇಕು ಅಂತಂದರೆ ಸೇಮ್ ಟಿಕ್ ಟಾಕಲ್ಲಿ ಕೆಳಗಡೆ ಆಡಿಯೋ ಇದೆಯಲ್ಲ ಚಿತ್ರ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋ ರೆಕಾರ್ಡ್ನ ಮಾಡ್ಬೋದು. ಆಮೇಲೆ ಡಿಸ್ಕವರ್, ನೀವು ಯಾರನ್ನಾದರೂ ಸರ್ಚ್ ಮಾಡಬೇಕು ಅಂತಂದರೆ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಸರ್ಚ್ನ ಮಾಡ್ಬೋದು. ಜೊತೆಗೆ ಇಲ್ಲಿ ಟ್ರೆಂಡಿಂಗ್ ವೀಡಿಯೋಸ್ಗಳನ್ನೂ ಕೂಡ ತೋರಿಸ್ತಾ ಇದ್ದಾರೆ, ಅಂತಂದರೆ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗು. ಪಕ್ಕದಲ್ಲಿ ವೀಡಿಯೋ ರೆಕಾರ್ಡ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ವೀಡಿಯೋಗಳನ್ನ ಡಬ್ ಸ್ಮ್ಯಾಶ್ಗಳನ್ನ ಮಾಡ್ಬೋದು. ಅದ್ರ ಪಕ್ಕ ಇನ್ಬಾಕ್ಸು, ನಿಮ್ಗೆ ಯಾರಾದರೂ ಮೆಸೇಜ್ ಕಳಿಸಿದ್ರೆ ಅದ್ರ ಜೊತೆಗೆ ನೋಟಿಫಿಕೇಷನ್ಸ್ ಏನಾದರೂ ಬಂದರೆ ಇದರಲ್ಲಿ ತೋರಿಸುತ್ತೆ. ಇನ್ನು ನೆಕ್ಸ್ಟ್ ಪ್ರೊಫೈಲು, ನಾನು ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ಈ ಥರ ನೀವು ಸೆಟ್ಟಿಂಗ್ಸ ಮಾಡ್ಕೋಬೋದು. ನಿಮ್ಮ ಪ್ರೊಫೈಲ್ ಫೋಟೋನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಲಿಕೇಶ್ ಅಂತ ಹೆಸರಿಟ್ಟಿದ್ದೀನಿ ಸದ್ಯಕ್ಕೆ. ಓಕೆ, ಸೊ ಇದು ನಮ್ಮ ಭಾರತದ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಯೂಸ್ ಮಾಡೋರು ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಳ್ಳೆ ರೇಟಿಂಗ್ಸ್ ಇದೆ. ಮುಂದಿನ ದಿನಗಳಲ್ಲಿ ಟಿಕ್ ಟಾಕ್ನ ಸೈಡ್ಗೆ ಹಾಕೋಂಗೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂತಂದರೆ ನಮ್ಮ ಭಾರತದ ಆ್ಯಪು ಇವಾಗ ಸೌಂಡ್ ಮಾಡಬೇಕು ಅಂತಂದರೆ ಎಲ್ಲರೂ ಕೂಡ ಇನ್ಸ್ಟಾಲ್ ಮಾಡ್ಕೋಬೇಕು, ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಶುರು ಮಾಡಬೇಕು. ಸ್ವಲ್ಪ ಇದು ಏನಂತಂದರೆ ಇನ್ನೂ ಸೆಟ್ಟಿಂಗ್ಸ್ಗಳು ಬರಬೇಕು ಹೊಸ್ದಾಗಿ, ಅದೆಲ್ಲ ಅಪ್ಡೇಟ್ಗಳು ಬರುತ್ತೆ. ಬಂದ ಮೇಲೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಇವಾಗ ಒಂದು ರೇಂಜಿಗಿದೆ, ನಾವು ವೀಡಿಯೋಸ್ಗಳನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡಿ ವೈರಲ್ ಆಗ್ಬೋದು. ಓಕೆ, ಆದಷ್ಟು ವೀಡಿಯೋಸ್ಗಳನ್ನ ಮಾಡ್ತಾರಿ, ಅಪ್ಲೋಡ್ ಮಾಡ್ತಾರೆ. ಒಂದಲ್ಲ ಒಂದಿನ ಈ ಒಂದು ಅಪ್ಲಿಕೇಶನ್ ದೊಡ್ಡದಾಗಿ ನಿಂತ್ಕೊಂಡಾಗ ಉಡಾಯಿಸ್ಬೋದು. ಓಕೆನಾ, ಅದಕ್ಕೋಸ್ಕರ ಎಲ್ಲನೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಒಂದು ಲೈಕ್ ಅಂತಂದರೆ ಎಲ್ಲರೂ ಒಂದೊಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಆಗಲೇಬೇಕು. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.